ಕಾಂಗ್ರೆಸ್ನ ಮಹತ್ವದ ಗ್ಯಾರಂಟಿ ಅಂದ್ರೆ ಅದು ಗೃಹಲಕ್ಷ್ಮಿ ಕಾರ್ಯಕ್ರಮ. ಇಂಥ ಒಂದು ಮಹತ್ವದ ಗ್ಯಾರಂಟಿ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಅದರಂತೆ ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ಒಂದು ಅದ್ದೂರಿ ವೇದಿಕೆ ಸಿದ್ಧವಾಗಿದೆ. ಮತ್ತೊಂದು ಕಡೆಯಾಗಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಹಿಸಿಕೊಂಡಿದ್ದಾರೆ. ಅದರಂತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ಮಾಡೋಕೆ ಎಲ್ಲಾ ಪಿಡಿಒಗಳ ಜೊತೆ ಎಲ್ಲಾ ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಈ ಸಂಬಂಧವಾಗಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಮಾತನಾಡಿಸಿ ಸರ್, ಈ ಒಂದು ಕಾರ್ಯಕ್ರಮದ ಅಂತಿಮ ಸಿದ್ಧತೆಗಳು ಯಾವ ರೀತಿ ನಡೆದಿದೆ ಸರ್? ನೋಡಿ, ಎಲ್ಲ ಗ್ರಾಮ ಪಂಚಾಯತಿಗೂ ಕನೆಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಗ್ರಾಮ ಪಂಚಾಯತಿಯವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 12,600 ಲಿಂಕ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. 12,600 ಲಿಂಕ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಎಲ್ಲ ಪ್ರತಿ ಪಂಚಾಯತಿಗೂ ಕೂಡ ಅವರು ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಮಹತ್ವ ಕೂಡ ಅರಿದಿದೆ. ಸೊ ನಾವು ಇದನ್ನ ಒಂದು ಜನರಿಗೆ ನಾವೇನು ಮಾತು ಕೊಟ್ಟಿದ್ದ ಆ ಮಾತು ಉಳಿಸ್ಕೊಳ್ತಾ ಇದೀವಿ. ಇದು ಕಾಂಗ್ರೆಸ್ನ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ, ಮಹತ್ವದ ಕಾರ್ಯಕ್ರಮ. ಈ ನಾಳಿನ ಕಾರ್ಯಕ್ರಮದ ಮೂಲಕ ಏನ್ ಸಂದೇಶ ಕೊಡ್ತೀರಾ ಸರ್? ಏನು, ನಿಮ್ಮ ಬದುಕು ಬದಲಾವಣೆ ಆಗಬೇಕು, ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕು. ನಿಮ್ಗೇನು ಪಿಕ್ ಪಾಕೆಟ್ ನಡೀತಾ ಇತ್ತು, ಪೆಟ್ರೋಲು, ಡೀಸೆಲ್, ಗ್ಯಾಸು, ಉಪ್ಪು, ಸೊಪ್ಪು, ಬೇಳೆ ಎಲ್ಲ ಬೆಲೆಗಳಿಗೆ ಅನುಕೂಲ ಆಗಲಿ ಅಂತ ಇಂಥ ಎಲ್ಲ ಕಾರ್ಯಕ್ರಮ ನಿಮ್ಗೆ ಕೊಡ್ತಾ ಇದ್ದೀವಿ. ಸಹಜವಾಗಿ ಇದು ಲೋಕಸಭಾ ಚುನಾವಣಾ ವರ್ಷ ಸರ್. ನಾಳಿನ ಒಂದು ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಸಂಸತ್ ಚುನಾವಣೆ ಗೆಲುವಿಗೆ ಮುನ್ನುಡಿ ಬರೆಯುತ್ತಾ ಈ ಒಂದು ಕಾರ್ಯಕ್ರಮ. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ. ಅವರ ಬದುಕು ಗೆದ್ರೆ ದೇಶ ಗೆದ್ದಂಗೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ನಾಳೆ ಫಲಾನುಭವಿಗಳ ಜೊತೆ ಏನೋ ಸಂವಾದ ಮಾಡ್ತಾರೆ ಸರ್. ನಾಳಿನ ಕಾರ್ಯಕ್ರಮ ರೂಪುರೇಷೆ ಹೇಗಿದೆ ಸರ್? ಫಲಾನುಭವಿಗಳ ಜೊತೆ ಮಾತಾಡ್ತಾರೆ. ಎಷ್ಟು ಜನ ಫಲಾನುಭವಿಗಳು ಸರ್? ಯಾವ ರೀತಿ ಸಿದ್ಧತೆ ನಡೆದಿದೆ? ಇಲ್ಲೊಂದು 1,00,000 ಬರ್ತಾರೆ. 1,00,000 ಆಹ್ವಾನಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಬಂದೋಬಸ್ತ್ ವ್ಯವಸ್ಥೆ ಮತ್ತೊಂದು ಕಡೆಗೆ ಏನ್ ಸೂಚನೆ ಕೊಟ್ಟಿದ್ದೀರಾ ಸರ್ ಇಲ್ಲಿ ಅಧಿಕಾರಿಗಳಿಗೆಲ್ಲ? ಊಟದ ವ್ಯವಸ್ಥೆ ಯಾಕಂದ್ರೆ ಅಧಿಕಾರಿಗಳು ಕೇಳಿ ಅವ್ರು ಹೇಳ್ತಾರೆ. ಸೊ ಇದಿಷ್ಟು ಏನು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.